ಹಾಗಿದ್ರೆ ಏನಿದು ಐವಿ ಫ್ಲೂಯಿಡ್? ಇದೇ ಬಾಣಂತಿಯರ ಪ್ರಾಣ ತೆಗಿತ ಅನ್ನೋ ಅನುಮಾನ ಇದೆಯಲ್ಲ, ಈ ಅನುಮಾನಕ್ಕೆ ಉತ್ತರ ವರದಿ ಬರಬೇಕಿತ್ತು. ರೋಗಿಗಳ ದೇಹದಲ್ಲಿ ನೀರಿನಾಂಶವನ್ನ ಕಾಪಾಡಲು ಈ ಫ್ಲೂಯಿಡ್ ಅನ್ನ ಕೊಡಲಾಗುತ್ತೆ. ದೇಹದಲ್ಲಿ ನೀರು, ಸಕ್ಕರೆ, ಕ್ಷಾರ ಅಂಶವನ್ನ ಕಾಪಾಡಲು ಕೊಡ್ತಾರೆ. ರಕ್ತನಾಳದ ಮೂಲಕ ದೇಹಕ್ಕೆ ಫ್ಲೂಯಿಡ್ ಅನ್ನ ಸೇರಿಸಲಾಗುತ್ತೆ. ನಿರ್ಜಲೀಕರಣದಿಂದ ಅಂದ್ರೆ ಡಿಹೈಡ್ರೇಷನ್ ನಿಂದ ಬಳಲ್ತಾ ಇರುವವರಿಗೆ ಐವಿ ಫ್ಲೂಯಿಡ್ ಬಳಸಲಾಗುತ್ತೆ. ನೀರು, ಗ್ಲೂಕೋಸ್, ಸಕ್ಕರೆ, ಪೊಟ್ಯಾಷಿಯಂ, ಸೋಡಿಯಂ, ಕ್ಲೋರೈಡ್ನಂತಹ ಎಲೆಕ್ಟ್ರೋಲೈಟ್ಗಳನ್ನು ಈ ಐವಿ ಫ್ಲೂಯಿಡ್ ಹೊಂದಿರುತ್ತೆ. ವಾಕರಿಕೆ, ವಾಂತಿ ಮತ್ತು ಅತಿಸಾರ ನಿಯಂತ್ರಿಸಲು ಇದು ಸಹಕಾರಿಯಾಗಿರುತ್ತೆ. ರೋಗಿಯ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಐವಿ ಫ್ಲೂಯಿಡ್ ಸಹಕಾರಿಯಾಗುತ್ತೆ. ಹೆರಿಗೆ ಆದ ಮೇಲೆ ಬಾಣಂತಿಯರಿಗೆ ಈ ದ್ರಾವಣ ನೀಡಲಾಗುತ್ತೆ. ಅವರ ಆರೋಗ್ಯವನ್ನು ಸುಧಾರಿಸುವ ನಿಟ್ಟಿನಲ್ಲಿ ದೇಹದಲ್ಲಿ ಹೆರಿಗೆ ಆದಮೇಲೆ ವ್ಯತ್ಯಾಸಗಳಾಗಿರುತ್ತಲ್ಲ, ಅದೆಲ್ಲವನ್ನ ಕೂಡ ಸರಿಪಡಿಸೋದಕ್ಕೋಸ್ಕರ ಈ ಒಂದು ಐವಿ ಫ್ಲೂಯಿಡ್ ಅನ್ನು ಕೊಡ್ತಾರೆ. ಆದರೆ ಇದೀಗ ಈ ಐವಿ ಫ್ಲೂಯಿಡೇ ಬಾಣಂತಿಯರ ಸಾವಿಗೆ ಕಾರಣವಾಯಿತಾ ಅನ್ನೋ ಪ್ರಶ್ನೆ ಎದ್ದಿದೆ. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ರೆ ಆ ಫ್ಲೂಯಿಡ್ನಲ್ಲಿ ಏನು ತಪ್ಪಾಯಿತು?